ಕದ್ದು ನೋಡೋ ಚಟ ನಿಮ್ಗಳಲ್ಲೂ ಇದೆಯಾ? ಇದು ಚಟ ಅಲ್ಲ ವೀರಪ್ಪಣ್ಣನ. ಬಹಳ ದಿವಸದಿಂದ ನಿಮ್ಮನ್ನೊಂದು ಮಾತು ಕೇಳ್ಬೇಕು ಅಂತಿದ್ದೆ. ಕೇಳು ಕೇಳು. ಇನ್ನೇನು ಇಲ್ಲ, ಕಾಡಲ್ಲಿದ್ರೂ ಇಷ್ಟೊಂದು ಗಟ್ಟಿ ಮುಟ್ಟಾಗಿದ್ದೀರಲ್ಲ, ಕಾರಣ ಏನು? ಈ ಪಾನೀಯ. ಯಾವ್ದಿದು ಅಂತ ಪಾನೀಯ? ಇದು ಮುರಾರ್ಜಿ ಪಾನೀಯ. ಇದನ್ನ ಕುಡಿದ್ರೆ ಮನುಷ್ಯ ಖಡಕ್ ಆಗ್ಬಿಡ್ತಾನ? ಕಣಿ ಕೇಳ್ತಿಯಲ್ಲ, ಇದನ್ನ ಕುಡಿತಾ ಇದ್ದ ಮುರಾರ್ಜಿ ಅವರು 100 ವರ್ಷ ಆದ್ರೂ ಎಷ್ಟೊಂದು ಗಟ್ಮುಟ್ಟಿಯಾಗಿದ್ರು ಗೊತ್ತಾ? ಓಹೋ, ಅವರ ಆರೋಗ್ಯದ ಗುಟ್ಟೇ ಇದು. ಸುಳ್ಳು ಹೇಳಬಾರ್ದು ವೀರಪ್ಪ, ನೀವು ಬಹಳ ಬುದ್ಧಿವಂತರು. ನಾನು ಕೋಣದ ಮೇಲೆ ಸವಾರಿ ಮಾಡ್ತಿದ್ದೀನಿ, ಸಿಂಹದ ಮೇಲೆ ಸವಾರಿ ಮಾಡ್ತೀನಿ. ಹೌದೌದು. ಸರಿ, ನೀ ಇಲ್ಲೇ ಇರು, ನಾನು ಮುಖ ತೊಳ್ಕೊಂಡು ಬರ್ತೀನಿ. ರುದ್ರ, ಮಹಾರುದ್ರ, ಮನೆ ಮಹದೇಶ್ವರ, ಆ ಸೋಜಾ ಕುಮಾರಿಗಾಗಿ ಕಾವೇರಿ ನದಿಯ ನೀರು ಹರಿದು ಹೇಗೆ ಸಮುದ್ರವನ್ನು ಸೇರುತ್ತದೋ ಹಾಗೆ ನನ್ನ ಮೈ ಬೆವರು ಸುರಿಸಿದರು. ಅವಳು ನನಗೆ ದೊರಕಲಿಲ್ಲ, ಅವಳು ನನಗೆ ದೊರೆಯುವಂತೆ ಮಾಡು ಪರಮೇಶ್ವರ. ಪ್ರಭುವೇ, ಪ್ರಭು ಇಲ್ಲಿ ನೋಡಿ, ಆ ವೀರಪ್ಪನ್ ತನ್ನ ಆರೋಗ್ಯವನ್ನು ಅಷ್ಟೊಂದು ಗಟ್ಟುಮುಟ್ಟಾಗಿಟ್ಟುಕೊಂಡಿರಲು ಕಾರಣ ರಹಸ್ಯ ಪಾನೀಯ ಇದೆ. ಭಲೇ ಭಪ್ಪರೇ, ಇದು ನಿಮಗೆ ಹೇಗೆ ಗೊತ್ತಾಯಿತು? ಮಹಾಪ್ರಭು, ಆ ವೀರಪ್ಪನ ಹಿಂದೆನೆ ಹೋಗಿ ಅವನಿಗೆ ತಿಳಿದ ಹಾಗೆ ಅವನ ಚಲನವಲನಗಳನ್ನೆಲ್ಲ ಗಮನಿಸಿ ಅವನು ಸೇವಿಸುತ್ತಿದ್ದ ರಹಸ್ಯ ಪಾನೀಯವನ್ನು ತಂದಿದ್ದೇನೆ. ಸ್ವಾಮಿ ನಿಷ್ಠೆ ಎಂದರೆ ಇದು. ಸೇವಿಸಿ ಮಹಾಪ್ರಭು, ಯಾರಿಗುಂಟು ಯಾರಿಗಿಲ್ಲ. ಇದೇನು ಚಿತ್ರಗುಪ್ತ, ಉಪ್ಪುಪ್ಪಾಗಿದೆ? ಔಷಧಿ ಅಂದರೆ ಉಪ್ಪುಪ್ಪಾಗಿ ಕಹಿಯಾಗಿರುತ್ತದೆ, ಸಿಹಿಯಾಗಿ ಪಾನಕವಾಗಿರಲು ಹೇಗೆ ಸಾಧ್ಯ? ಅದೇನೇ ಆಗಲಿ, ಆ ಸೋಜಾ ಕುಮಾರಿ ಆ ವೀರಪ್ಪ ನನ್ನ ಬಿಟ್ಟು ನನ್ನನ್ನು ಒಲಿಯುವಂತಾದ್ರೆ ಅಷ್ಟೇ ಸಾಕು ಪರಮೇಶ್ವರ. ಜೈ ಶಂಭುಲಿಂಗೇಶ್ವರ. ಸೇವಿಸಿ. ಅಯ್ಯೋ ಅಯ್ಯೋ, ಮೂತ್ರ ಕುಡಿದ್ರೆ ಹುಡುಗಿಯರು ಲವ್ ಮಾಡ್ತಾರೆ ಅಂತ ಯಾವ ಗುಗ್ಗು ನನ್ ಮಗ ಹೇಳ್ದ? ಮೈ ಡಿಯರ್ ಯಮಧರ್ಮ, ಈಗ ನಾವು ಸೇವಿಸಿದ್ದು ಮೂತ್ರವೇ? ಇನ್ನೇನು ಆಪಲ್ ಜ್ಯೂಸ್ ಅನ್ಕೊಂಡಿದ್ದೆ. ಆದ್ರೂ ನನ್ ಮೂತ್ರ ಕುಡಿ ಅಂತ ಕರ್ಮ ನಿನ್ಗೆ ಯಾಕೆಮ್ಮ? ಶಿವ 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 ಶಿವ, ಕೇಳಲಾರನು. ನಾನೀಗ ಸೇವಿಸಿದ್ದು ನಿನ್ನ ಮೂತ್ರವೇ. ಈ ಚಿತ್ರಗುಪ್ತನಿಗೆ ನಿನ್ ಮೇಲೆ ಏನೋ ಜಿದ್ದಿರ್ಬೇಕು, ಇಲ್ಲ ಅಂದ್ರೆ ನನ್ ಮೂತ್ರ ತಗೊಂಡ್ ಬಂದು ನಿನ್ಗೆ ಯಾಕೆ ಕುಡಿಸ್ಬೇಕು? ಮೈ ಡಿಯರ್ ಯಮ, ಅದೇನು ಅಂತ ಸ್ವಲ್ಪ ವಿಚಾರ ಮಾಡು. ಪ್ರಭು, ಅಯ್ಯೋ ಸ್ವಾಮಿ ದ್ರೋಹಿ, ನಿನಗೇಕೆ ಈ ದುರುದ್ದೇಶ? ಪ್ರಭು, ಮೂತ್ರ ಸೇವನೆಯೇ ನನ್ನ ಆರೋಗ್ಯದ ಗುಟ್ಟು ಅಂತ ಈತನೇ ನನಗೆ ಹೇಳಿದ. ನಾನು ಹೇಳಿದ್ ನಿಜಾನೇ. ನನ್ನ ಆರೋಗ್ಯಕ್ಕೋಸ್ಕರ ನನ್ನ ಮೂತ್ರನ ನಾನು ಕುಡಿತೀನಿ. ಅದೇ ತರ ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಮ ಮೂತ್ರನ ನೀವು ಕುಡಿಬೇಕು. ಅದನ್ನ ಬಿಟ್ಟು ನನ್ನ ಮೂತ್ರನ ನೀವು ಕುಡಿದ್ರೆ ನಿಮ್ಮ ಆರೋಗ್ಯ ಸುಧಾರಿಸೋದಿಲ್ಲ, ನೆಗೆದು ಬೀಳುತ್ತೆ. ಚಿತ್ರಗುಪ್ತ, ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲ ನನ್ನ ಕೋಣದ ಲದ್ದಿ ಇದೆಯೋ? ಹೋಗ್ಲಿ ಬಿಡಯ್ಯ. ಈ ವೀರಪ್ಪನ್ ಮೂತ್ರನ ಯಮ ಕುಡ್ದ ಅನ್ನೋ ವಿಷಯ ಈ ಯಮಲೋಕ ಚರಿತ್ರೆಯಲ್ಲಿ ಶಾಶ್ವತವಾಗಿರುತ್ತೆ. ಯಮ, ಇನ್ ಮುಂದೆ ನೀನೇ ಯೋಚನೆ ಮಾಡೋದನ್ನ ಕಲ್ತ್ಕೋ. ಇಂಥ ತಾಳ ಚಮಚಗಳ ಮಾತನ್ನ ಕೇಳಬೇಡ, ಓಕೆ? ಚಿತ್ರಗುಪ್ತ, ಈ ವಿಷಯ ಬಹಳ ಗುಪ್ತವಾಗಿರಲಿ. ಎಲ್ಲಿಯಾದ್ರೂ ಬಾಯಿ ಬಿಟ್ಟಿಯೋ? ಇನ್ನೆಲ್ಲಿ ಬಾಯಿ ಮುಚ್ಕೊಂಡ್ರದು ಮಣ್ಣು. ಇಷ್ಟು ಜೋರಾಗಿ ಕೂಕೊಂಡ್ರಲ್ಲ, ಯಮಲೋಕಕ್ಕೆ ಅಲ್ಲ ಇಡೀ ಜಗತ್ತಿಗೆ ಸ್ಯಾಟಲೈಟ್ ಚಾನೆಲ್ ಇಂದ ಟಿವಿಲಿ ಪ್ರಚಾರ ಆಗೋಯ್ತು. ವೇರ್ ಇಸ್ ದಟ್ ಕಾಂಜಿಪಿಂಡಿ ವೀರಪ್ಪನ್? ವೀರ ವಿ ವಾ ಬಚ್ಚನ್, ಕಮಲ್, ವಿಷ್ಣು, ರವಿ, ಇದೇನಿದು ನಾಯಿ ತರ ಬರ್ತಿದ್ದೀರಾ? ನಾಯಿ ತರನಾ? ಅವನೇ ತರ ನಿನ್ನ ಹುಡ್ಕೊಂಡ್ ಬರ್ತಾ ಇದ್ದೀನಿ ಚಿನ್ನ. ನಾನು ನಿನ್ಗೋಸ್ಕರ ಕಾಡೆಲ್ಲ ಹುಡುಕದೆ ಬಚ್ಚು. ಹೌದಾ? ವಾಟ್ ಈಸ್ ದಿಸ್ ಓಲ್ಡ್ ಸ್ಟೈಲ್? ಆ ಬಕೆಟ್ಗೂ ಇದಕ್ಕೂ ಡಿಫರೆನ್ಸ್ ಇಲ್ಲ, ಬಿಚ್ಚಾಕಿದ್ನ. ಕಾಂಜಿ ಪಿಂಜಿ ವರ್ಲ್ಡ್, ಛೇ ಟೇಕ್ ದಿಸ್ ಗೋಲ್ಡ್. ನಂಗ ನಮ್ಮ ಪ್ರಾಣಿಗೂ ನಿನಗೆ ಚಿನ್ನ. ನೀನು ಆ ವೀರಪ್ಪನಿರೋ ಜಾಗನ ಪಸರ್ ಮಾಡಿ ಕೊಟ್ರೆ ಇದಕ್ಕಿಂತ ಇನ್ನು ಏನೇನೇನೇನೋ ಕೊಡ್ತೇನೆ ಚಿನ್ನ. ವೀರಪ್ಪನ
ಅವನ್ನ ನಾವು ಗೌರ್ಮೆಂಟ್ ಕಿರ್ಕೊಟ್ಬಿಟ್ಟು ಅವ್ರು ಕೂಡ 20 ಲಕ್ಷ ತಗೊಂಡು ಬೆಂಗಳೂರಲ್ಲಿರೋ ಪ್ಯಾಲೇಸ್ ನ ಇಲ್ಲಿ ಶಿಫ್ಟ್ ಮಾಡಿ ನಾವಿಬ್ರು ರಾಜ ರಾಣಿ ತರ ಸಂತೋಷವಾಗಿರೋಣ. ನಿಜವಾಗ್ಲೂ ನನ್ನನಿಗೂ ಆ ವೀರಪ್ಪನಿಗೂ. ವೀರಪ್ಪಣ್ಣ ಬಚ್ಚು. ಓಹ್ ವೀರಪ್ಪನ್, ತಾವು ಧೂಮಪಾನ ಮಾಡುವುದಿದ್ರೆ ಅಲ್ಲೆಲ್ಲಾದ್ರೂ ಮಾಡಿಕೊಂಡು ಬನ್ನಿ. ದಮ್ ಹೊಡೆಯೋದು ನೀನು ಕಲ್ತ್ಕೋ, ಪ್ರಾಬ್ಲಮ್ ಏನೂ ಇರೋಲ್ಲ. ಮಹಾಪ್ರಭುಗಳೇ, ಈಕೆ ಮದುವೆ ಆಗದೇನೆ ಒಂದು ಮಗುವಿಗೆ ಜನ್ಮವಿತ್ತಿದ್ದಾಳೆ. ತಾನು ಹೆತ್ತ ಮಗುವನ್ನು ಕಸದ ತೊಟ್ಟಿಯಲ್ಲಿ ಬಿಸಾಕಿದ್ದಾಳೆ. ಇವಳಿಗೆ ಏನು ಶಿಕ್ಷೆ ಕೊಡಬೇಕೋ ತಾವೇ ತೀರ್ಮಾನಿಸಿ. ಅವಳನ್ನು ಬೆಂಕಿಗೆ ಹಾಕಿ. ಬೇಡ ಸ್ವಾಮಿ, ನನ್ನದೇನು ತಪ್ಪಿಲ್ಲ. ಒಬ್ಬ ಪಾಪಿ ಗಂಡಸು ನನಗೆ ಮೋಸ ಮಾಡಿ ಮದುವೆ ಆಗುತ್ತೇನೆ ಎಂದು ಹೇಳಿ ನನಗೆ ದ್ರೋಹ ಮಾಡಿದ. ಅದಕ್ಕಾಗಿ ನಾನು ಮಗುವನ್ನು ಬಿಸಾಡಿದೆ. ಅದೇನೇ ಇರಲಿ, ತಪ್ಪು ತಪ್ಪೆ. ಅಪರಾಧಕ್ಕೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ನೋಡು ನನ್ ರಾಜ, ಈ ಅಮ್ಮ ಮತ್ತೆ ಡಬ್ಬ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾನೆ. ಏನಂದೆ? ಎಲ್ಲ ನಿಮ್ ಕಂತೆ ಪುರಾಣನೇ. ಕುಂತಿಗೆ ಮದುವೆ ಆಗಕ್ ಮುಂಚೆ ಕರ್ಣನ್ನ ಹುಟ್ಟು ಹಾಗೆ ಮಾಡಿದ್ರಲ್ಲ, ಕುಂತಿಗೇನಾದ್ರೂ ಶಿಕ್ಷೆ ಕೊಟ್ರ? ಅದು ಬ್ರಹ್ಮ ಬರದ ಬರಹವಾಗಿತ್ತು. ಓಯ್ ಕಾಕಾಪುಡಿ, ಇವಳಿಗಾರ ಹಣೆ ಬರ ಬರ್ದವನು ಆ ಬ್ರಹ್ಮ ಬರ್ದ್ನ ಇಲ್ಲ ನಿಮ್ಮಪ್ಪ ಬರ್ದ್ನ? ಕೂತ್ಗಳಯ್ಯ ಸುಮ್ನೆ. ಅದ್ಯಾವುದೋ ಹಳೆ ಡಬ್ಬ ಪುಸ್ತಕ ಇಟ್ಕೊಂಡು ನ್ಯಾಯ ಪಂಚಾಯತಿ ಮಾಡ್ತಾ ಇದ್ದಾರೆ. ಎಲೆ ನರಮಾನವಳೆ, ನಿನ್ನ ಶಿಕ್ಷೆಯನ್ನು ರದ್ದು ಮಾಡಿದ್ದೇನೆ. ನೀನು ನಮ್ಮ ಚಿತ್ರಗುಪ್ತನ ಅಂತಃಪುರದಲ್ಲಿ ಆನಂದವಾಗಿದ್ದು ಬಿಡು. ಅಯ್ಯಯ್ಯೋ ಮಹಾಪ್ರಭು, ಈಕೆಯನ್ನು ನನ್ನ ಅಂತಃಪುರಕ್ಕೆ ಕಳಿಸುವಿರಾ? ಭಯ ಪಡಬೇಡಿ ಚಿತ್ರಗುಪ್ತರೇ, ನಿಮಗೂ ವಯಾಗ್ರ ಮಾತ್ರೇನ ದಯಪಾಲಿಸುತ್ತೇನೆ. ಅವಳ ಜೊತೆಯಲ್ಲಿ ನೀವು ಆನಂದವಾಗಿದ್ದು ಬಿಡಿ. ಅಪ್ಪ, ಕೊನೆಗೂ ನನಗೂ ಒಳ್ಳೆ ಟೈಮ್ ಬಂತಲ್ಲ. ಥ್ಯಾಂಕ್ ಯು. ಹೌದು, ನಾನ್ ಸತ್ತೋಗಿ ಇಲ್ಲಿಗೆ ಬಂದ್ರು ನನ್ ಲೆಕ್ಕಾಚಾರನು ಹೀಗೆ ತೀರ್ಮಾನ ಮಾಡ್ತೀರಾ? ನಿನಗೆ ಮಾತ್ರ ಹಾಗಲ್ಲ ವೀರಪ್ಪನ್. ನೀನು ಮಾಡಿರುವ ತಪ್ಪುಗಳಿಗೆ ನಿನಗೆ ರೌರವ ನರಕ ಪ್ರಾಪ್ತಿಯಾಗುವುದು ಖಂಡಿತ. ಓಯ್, ನರಕ ಅಂದ್ರೆ ಹೆದರ್ಕೊಂಡ್ಬಿಡ್ತೀನಾ? ನೆವರ್. ನರಕವೆಂದರೆ ನಿನಗೆ ಭಯವಿಲ್ಲ ತಾನೆ? ಹಾಗಿದ್ದರೆ ಒಂದು ಬಾರಿ ನಮ್ಮ ನರಕ ಲೋಕವನ್ನೆಲ್ಲ ನೋಡಿ ಬಂದು ಬಿಡು, ಆಮೇಲೆ ನಿನಗೆ ಅರ್ಥವಾಗುತ್ತದೆ. ಓಕೆ. ಅಯ್ಯಯ್ಯೋ, ನಾನು ಹೊಡಿತೀರಲ್ರೋ. ಗರ್ತಿ ಇದ್ದಂಗಿದ್ದೀನಿ, ನಾನು ಮೈ ಮುಡ್ತೀಯಲ್ಲೋ. ನೀನು ಯಾಕೆ ಇವಳು ಶಿಕ್ಷೆ ಕೊಡ್ತಾ ಇದ್ದಾರೆ? ಇವಳು ಮಹಾಪಾಪಿ. ಗರತಿಯಂತೆ ನಟಿಸಿ ಉಚಿತವಲ್ಲದ ಜೀವನ ನಡೆಸುತ್ತಿದ್ದಳು. ಅದಕ್ಕಾಗಿಯೇ ಇವಳಿಗೆ ಈ ಶಿಕ್ಷೆ ಕೊಡುತ್ತಿದ್ದೇವೆ. ಇವಳಿಗೆ ಶಿಕ್ಷೆ ಕೊಡೋ ಹಾಗಿದ್ರೆ ನಿಮ್ಗೂ ಶಿಕ್ಷೆ ಕೊಡ್ಬೇಕು. ಯಾಕೆ? ಯಾಕ? ಇವಳು ಪಾಲಿಗೆ ನೀವು ಪರಪುರುಷರು. ಇವಳನ್ನ ಮುಟ್ಟೋಕೆ ನಿಮ್ಗೆ ಏನ್ ಅಧಿಕಾರ ಇದೆ? ಹೆಂಗಸರ ಶಿಕ್ಷೆನ ಹೆಂಗಸರೇ ಕೊಡ್ಬೇಕು. ಹೌದು, ಇಲ್ಲಿ ದೂತಿಯರಿಲ್ವಾ? ಅಯ್ಯೋ, ಮೊದಲು ಇದ್ದರು, ಈವಾಗ ಇಲ್ಲ. ಯಾಕೆ ಅಂದ್ರೆ ನಮ್ಮ ಯಮರಾಜರಿಗೆ ನಮ್ಮ ಯಾರ ಮೇಲೂ ನಂಬಿಕೆ ಇಲ್ಲ. ಅದಕ್ಕೆ ಅವರನ್ನೆಲ್ಲ ವಾಪಸ್ ಕಳಿಸ್ಬಿಟ್ರು. ನಿಮ್ ಯಮ ಮಾತ್ರ ತಪ್ಪಿನ ಜೊತೆ ಸುಖ ಪಡಬಹುದು, ನೀವು ನಿಮ್ ಪತಿಯರ ಜೊತೆ ಸುಖ ಪಡೋವಾಗಿಲ್ವಾ? ಹೇ, ಏನ ಇದೆಲ್ಲ? ಈಗ ಪಾಪಿಗಳು ಅತಿ ಹೆಚ್ಚಾಗಿದ್ದಾರೆ. ಅದಕ್ಕಾಗಿಯೇ ನಮಗೆ ವಿಪರೀತ ಕೆಲಸ. ನಮ್ಮ ಪತ್ನಿ ಪಕ್ಕದಲ್ಲಿದ್ದರೆ ಇವರು ಕೆಲಸ ಮಾಡುವುದಿಲ್ಲವೆಂದು ಹಾಗೆ ಮಾಡಿದ್ದಾರೆ. ಅಂದ್ರೆ ನೀವು ಹಗಲು ರಾತ್ರಿ ಕೆಲಸ ಮಾಡ್ಬೇಕಾ? ಹೌದು, 300 ವರ್ಷಗಳಿಂದ ಹೆಂಡತಿಯ ಮುಖವನ್ನೇ ನೋಡದೆ ಕೆಲಸ ಮಾಡಿ ಮಾಡಿ ತುಂಬಾ ದಣಿದು ನೊಂದಿದ್ದೇವೆ. ಅನ್ಯಾಯ, ಘೋರ ಅನ್ಯಾಯ. ನೀವಿಲ್ಲಿ ಕೆಲಸ ಮಾಡ್ಬೇಕು, ಅಲ್ಲಿ ಯಜಮಾನ್ರು ಆರಾಮಾಗಿ ಕೂತ್ಕೋಬೇಕು. ಅವ್ರಿಲ್ಲಿ ಬಂದು ಕೆಲಸ ಮಾಡಿದ್ರೆ ನಿಮ್ ಕಷ್ಟ ಏನು, ನೋವೇನು ಅಂತ ಗೊತ್ತಾಗುತ್ತೆ. ಏನು ಹೇಳುತ್ತಿರುವಿರಿ ನೀವು? ಹೌದು, ನಮ್ ಭೂಲೋಕದಲ್ಲಿ ಹೆಣ ಕಾಯ ಕೆಲಸ ಮಾಡ್ತಾರಲ್ಲ, ಅವರೇ ನಿಮ್ಗಿಂತ ವಾಸಿ. ಯಾಕೆ? ಯಾಕ? ಯುಗ ಯುಗಾಂತರಗಳಿಂದ 24 ಗಂಟೆನೂ ಕೆಲಸ ಮಾಡ್ತಾ ಇದೀರಲ್ಲ, ಯಾವತ್ತಾದ್ರೂ ಓಟಿ ತಗೊಂಡಿದ್ದೀರಾ? ಓಟಿ ಎಂದರೆ? ಓವರ್ ಟೈಮ್. 8 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿದ್ರೆ ಅದಕ್ಕೆ ಓಟಿ ಅಂತಾರೆ. ಅದಕ್ಕೆ ಎಕ್ಸ್ಟ್ರಾ ಸಂಬಳ ಕೊಡ್ಬೇಕು. ಹೌದು, ಯಾವತ್ತಾದ್ರೂ ನೀವು ಸಂಬಳ ತಗೊಂಡಿದ್ದೀರಾ? ಇಲ್ಲ. ಓ, ಯಮ ಸಖತ್ತಾಗಿ ಅಮರ್ಸ್ತವನೆ ನಿಮ್ಗೆಲ್ಲ. ನೀವು ಹೇಳುವುದೆಲ್ಲವೂ ಸರಿಯಾಗಿದೆ. ಆದರೆ ನಾವು ಸುಖವಾಗಿ ಇರಬೇಕಾದ್ರೆ ಏನು ಮಾಡಬೇಕು? ಸಂಘ ಕಟ್ಟಬೇಕು, ನ್ಯಾಯ ಬೇಕು ಅಂತ ಗಲಾಟೆ ಮಾಡ್ಬೇಕು. ಆದರೆ ನಮ್ಮ ಯಮರಾಜರ ವಿರುದ್ಧ ನಿಲ್ಲಲು ನಮಗೆ ಧೈರ್ಯವಿಲ್ಲ. ನೀವು ನಾಯಕರಾಗಲು ಒಪ್ಪುವುದಾದರೆ
ಅವರ ವಿರುದ್ಧ ನಾವು ಏನು ಬೇಕಾದರೂ ಮಾಡುತ್ತೇವೆ. ಬೇಡಮ್ಮ ಬೇಡ. ನನಗೆ ನಾಯಕ ಪದವಿ ಅಧಿಕಾರ ಸೀಟು ಯಾವುದೂ ಇಷ್ಟ ಇಲ್ಲ, ಆಸೆನೂ ಇಲ್ಲ. ನನಗೆ ನಿಮ್ ಕಷ್ಟ ನನ್ನಿಂದ ನೋಡಕ್ಕಾಗ್ತಾ ಇಲ್ಲ. ನೀವೆಲ್ಲ ನಮ್ಮ ಸಹೋದರರ ತರ. ನೀವಿಷ್ಟೊಂದು ಬಲವಂತ ಮಾಡ್ತಿದ್ದೀರಾ, ಒಳ್ಳೆ ಕೆಲಸ, ಅದಕ್ಕೋಸ್ಕರ ಒಪ್ಕೋತೀನಿ. ಹಾಗಾದ್ರೆ ನಾವೀಗ ಏನು ಮಾಡಬೇಕು? ಕೆಲಸ ಎಲ್ಲ ಸ್ಟಾಪ್ ಮಾಡ್ಬೇಕು. ಯಾರು ಕೆಲಸ ಮಾಡಬೇಡಿ, ನಿಲ್ಲಿಸಿ. ಬನ್ನಿ ಬನ್ನಿ ಬನ್ನಿ. ಇನ್ಮೇಲೆ ನಮ್ದೆಲ್ಲ ಒಂದು ಯೂನಿಯನ್. ಯೂನಿಯನ್ ನಾಯಕ ವೀರಪ್ಪ. ಬೇಡ, ಅದೆಲ್ಲ ಬೇಡ. ನಾನು ಹೇಳ್ತೀನಿ, ಹಾಗೆ ಕೇಳಿ. ಓಕೆ? ಯಮಲೋಕ ಕಾರ್ಮಿಕ ಸಂಘ ಜಿಂದಾಬಾದ್ ಹೇಳ್ರಿಯಾ? ಜಿಂದಾಬಾದ್. ಓಕೆ? ಯಮಲೋಕ ಕಾರ್ಮಿಕ ಸಂಘ ಜಿಂದಾಬಾದ್. ಯಮಲೋಕ ಕಾರ್ಮಿಕ ಸಂಘ ಜಿಂದಾಬಾದ್. ಯಮದೂತ ಯೂನಿಯನ್ಗೆ ಜಿಂದಾಬಾದ್. ಯಮದೂತ ಯೂನಿಯನ್ಗೆ ಜಿಂದಾಬಾದ್. ಯಮಧರ್ಮರಾಜನಿಗೆ ಜಿಂದಾಬಾದ್. ಛೆ, ಛೆ, ಇರ್ಸಯ್ಯ. ಯಮರಾಜನಿಗೆ ಜಿಂದಾಬಾದ. ಧಿಕ್ಕಾರ ಧಿಕ್ಕಾರ ಯಾರ್ಯ? ಓಕೆ? ಯಮಧರ್ಮರಾಜನಿಗೆ ಧಿಕ್ಕಾರ. ಯಮಧರ್ಮರಾಜನಿಗೆ ವೀರಪ್ಪನಿಗೆ ಹಾಯ್! ನನಗ್ ಧಿಕ್ಕಾರನ? ಜೈ ಜೈ ಅನ್ರಯ್ಯ. ವೀರಪ್ಪನಿಗೆ 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 ವೀರಪ್ಪನಿಗೆ. ಏನಿದು ಚಿತ್ರಗುಪ್ತರೇ? ಮಹಾಪ್ರಭು, ಯಾವಾಗಲೂ ತುಂಬಿ ತುಳುಕುತ್ತಿದ್ದ ಈ ನಮ್ಮ ಸಭಾಂಗಣ ಇನ್ನು ನಿರ್ಜನ ಪ್ರದೇಶದಂತೆ ಕಾಣುತ್ತಿದೆ. ಹೌದು ಮಹಾಪ್ರಭು. ಗುಲ್ಜಾರ್ ಖಾನ್ ಸಿನಿಮಾದಲ್ಲಿ ಒಬ್ರೋ ಇಬ್ರೋ ಪ್ರೇಕ್ಷಕರಾದ್ರೂ ಇರ್ತಾರೆ, ಆದ್ರೆ ಈ ಗುಜರಿ ಖಾನ್ ಲೋಕದಲ್ಲಿ ಒಂದು ನಾಯಿ ಕೂಡ ಇಲ್ಲ ಮಹಾಪ್ರಭು. ಯಮರಾಯ ಡೌನ್ ಡೌನ್ ಯಮರಾಯ ಡೌನ್ ಡೌನ್ ಯಮರಾಯ ಡೌನ್ ಡೌನ್ ಯಮರಾಯ ಡೌನ್ ಡೌನ್ ಯಮರಾಯ ಯಮರಾಯ ಯಮರಾಯ. ನಿಲ್ಲಿಸಿ ನಿಲ್ಲಿಸಿ. ಚಿತ್ರಗುಪ್ತರೇ, ಮಹಾಪ್ರಭು, ನಮ್ಮ ದೂತರು ಏನೆಂದು ಹೇಳುತ್ತಿರುವರು? ನೀವು ಸಿಂಹಾಸನದಿಂದ ಕೆಳಗಿಳಿದು ಇಲ್ಲಿಂದ ಓಡಿ ಹೋಗಬೇಕಂತ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಭರ್ತಿ ಬೇಕು, ಬೋನಸ್ ಬೇಕು, ಭರ್ತಿ ಬೇಕು, ಬೋನಸ್ ಬೇಕು. ನಿಲ್ಲಿಸಿ ನಿಮ್ಮ ಕೂಗಾಟವನ್ನು. ನಮ್ಮ ಬೇಡಿಕೆ ಈಡೇರುವವರೆಗೆ ನಾವು ಸ್ಟ್ರೈಕ್ ನಿಲ್ಲಿಸಲ್ಲ. ಏನು ನಿಮ್ಮ ಬೇಡಿಕೆಗಳು? ಅದನ್ನ ನಾನ್ ಹೇಳ್ತೀನಿ. ಅಯ್ಯ, ಯುಗ ಯುಗಾಂತರಗಳಿಂದ ಕೆಲಸ ಮಾಡ್ಕೊಂಡ್ ಬರ್ತಿರೋ ನಮ್ಮ ಕಾರ್ಮಿಕ ಬಂಧುಗಳಿಗೆ ಮೊದಲನೇದಾಗಿ ಶಿಫ್ಟ್ ಸಿಸ್ಟಮ್ ಮಾಡಬೇಕು. ಶಿಫ್ಟ್ ಹಾಗೆಂದರೇನು? ಓನ್ಲಿ 8 hours ಡ್ಯೂಟಿ. 8 hours ಶಿಫ್ಟ್. ಅದು ಪ್ರಭುಗಳೇ, 24 ಗಂಟೆಗಳ ಕಾಲ ದುಡಿಯುವ ಈ ನಮ್ಮ ಕಿಂಕರರು ರಷ್ಯಾ ದೇಶದಂತೆ ದಿನಕ್ಕೆ 8 ಗಂಟೆಗಳ ಕಾಲ ಮಾತ್ರ ದುಡಿತಾರಂತೆ. ಅಷ್ಟೇ ಅಲ್ಲ, ನಮ್ಮ ಕಾರ್ಮಿಕ ಬಂಧುಗಳಿಗೆ ವರ್ಷದಿಂದ ವರ್ಷಕ್ಕೆ ಸಂಬಳ ಜಾಸ್ತಿ ಮಾಡಬೇಕು, ಪ್ರಮೋಷನ್ ಕೊಡಬೇಕು. ಭೂಲೋಕದಲ್ಲಿ ದಸರಾ ದೀಪಾವಳಿಗೆ ಬೋನಸ್ ಕೊಡೋ ತರ ನೀವು ಕೊಡಬೇಕು. ನಾನಿಲ್ಲಿ ಚೀಪು, ನನಗೆ ಬೋನಸ್ ಇಲ್ವಲ್ಲಪ್ಪ. ಯಮ, ನಮ್ ಕಾರ್ಮಿಕ ಬಂಧುಗಳಿಗೆ ಎಕ್ಸ್ಟ್ರಾ ವರ್ಕ್ ಮಾಡಿದ್ರೆ ಟಿಎ ಡಿಎ ಸಿಕ್ ಲೀವು ಎಲ್ಲ ಕೊಡಬೇಕು. ಅಷ್ಟೇ ಅಲ್ಲ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ಏನಾಯ್ತು ಡ್ರೆಸ್ಸು? ಡಿಸ್ಕೋ ಶಾಂತಿ ಸಿಲ್ಕ್ ಸ್ಮಿತಾ ಹಾಕೋ ಕ್ಯಾಬ್ರೆ ಡ್ರೆಸ್ ತರ ಇದೆ. ಭೂಲೋಕದಲ್ಲಿ ಕೋತಿ ನಾಯಿಗಳಿಗೆ ಹಾಕೋ ಡ್ರೆಸ್ಸು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಯಮ, ನಮ್ಮ ಕಾರ್ಮಿಕ ಬಂಧುಗಳಿಗೆ ನಿಂತರನೆ ಕತ್ತಿ ಕಿರೀಟ ಹಾಳು ಮೂಳು ಎಲ್ಲ ಇರ್ಬೇಕು. ನಿಮ್ಮಿ ಹೊಸ ಬೇಡಿಕೆಗಳನ್ನು ಈಡೇರಿಸಲು ಸಾಧ್ಯವಿಲ್ಲ. ನಮ್ಮಲ್ಲಿ ಬಡ್ಜೆಟೇ ಇಲ್ಲ. ಇದಕ್ ಮೊದಲು ಭೂಲೋಕದಲ್ಲಿ ಯಾವ್ದಾದ್ರೂ ಡಗಾರ್ನ ಲವ್ ಮಾಡಿದ್ಯಾ? ಈಗ ಹೊಸದಾಗಿ ಶುರು ಹಚ್ಕೊಂಡಿದ್ಯಾ? ಇದಕ್ಕೂ ಮೊದಲು ವಯಾಗ್ರಾ ಟ್ಯಾಬ್ಲೆಟ್ನ ಯಾವಾಗಾದ್ರೂ ನುಂಗಿದ್ಯಾ? ಈಗ ಹೊಸದಾಗಿ ನುಂಗ್ತಿದ್ಯಾ? ಹಂಗೇನೆ ಇವ್ರಿಗೂ ಹೊಸದಾಗಿ ಬೇಡಿಕೆಗಳು ಬಂದಿವೆ. ತಕರಾರು ಮಾಡದೆ ಸುಮ್ಮನೆ ಒಪ್ಕೋ. ನಾವು ಒಮ್ಮೆ ಹೇಳಿದರೆ ಮುಗಿಯಿತು. ಏನೇ ಆದರೂ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲು ಸಾಧ್ಯವಿಲ್ಲ. ಹೌದಾ? ಹಾಗಾದ್ರೆ ಇವತ್ತಿಂದ ಇವ್ರು ಯಾರು ಕೆಲಸ ಮಾಡದೆ ಯಮಲೋಕನ ಕ್ಲೋಸ್ ಮಾಡ್ತಾರೆ. ಇಷ್ಟ ಬಂದಾಗಿ ಎಗರಾಡಿ ಕೂಡಿದೆ ಸಾಯ್ಲಿ. ಬನ್ನಿ, ಇವತ್ತಿಂದ ಯಮಲೋಕನ ಬಂದ್ ಮಾಡೋಣ. ವೀರಪ್ಪನ್ ಜಿಂದಾಬಾದ್, ವೀರಪ್ಪನ್ ಜಿಂದಾಬಾದ್, ವೀರಪ್ಪನ್ ಜಿಂದಾಬಾದ್, ವೀರಪ್ಪನ್ ಜಿಂದಾಬಾದ್, ವೀರಪ್ಪನ್ ಜಿಂದಾಬಾದ್. ಮಹಾಪ್ರಭುಗಳೇ, ಆ ವೀರಪ್ಪನು ಬಲ್ಲನ ಮಗ, ಎಲ್ರ ತಲೆ ಕೆಡಿಸ್ಬಿಟ್ಟಿದ್ದಾನೆ. ಬಂದ್ ಮಾಡಿದ್ರು ಮಾಡ್ಬಿಡ್ತಾನೆ. ಬನ್ನಿ ಹೋಗೋಣ.